ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಗೊತ್ತಾಗಿದೆ. ಅದಕ್ಕೆ ಬಳಕೆ ಮಾಡ್ತಾ ಇರುವಂತಹ ಪ್ಲಾಸ್ಟಿಕ್ ಕವರ್ ಏನಿದೆ ಅದನ್ನು ಈಗಾಗಲೇ ನಿಷೇಧವನ್ನು ಮಾಡಲಿಕ್ಕೆ ಆರೋಗ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹಸಿರು ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಆಹಾರ ಸುರಕ್ಷತಾ ಇಲಾಖೆಯಿಂದ ಈಗಾಗಲೇ ಆರೋಗ್ಯ ಇಲಾಖೆಗೆ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿರುವಂಥದ್ದು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಈಗಾಗಲೇ ಪರೀಕ್ಷೆಯನ್ನು ನಡೆಸಿದೆ. 8ರಿಂದ 10 ಕಡೆ ಕ್ಯಾನ್ಸರ್ ಕಾರಕ ಕಲ್ಲರ್ ಬಳಕೆ ಮಾಡ್ತಾ ಇರೋದು ಪತ್ತೆಯಾಗಿರುವಂಥದ್ದು. ಕಠಿಣ ಕ್ರಮಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಈಗಾಗಲೇ ಹಸಿರು ಬಟಾಣಿಯಲ್ಲಿ ಬಳಸುವಂತಹ ಕಲ್ಲರ್ ಏನಿದೆ ಅದು ಕ್ಯಾನ್ಸರ್ ಕಾರಕ ಅನ್ನೋದು ಗೊತ್ತಾಗಿದೆ. ಅದರ ರಿಪೋರ್ಟ್ ಕೂಡ ಕೈ ಸೇರಿದೆ. ಹಾಗಾಗಿ ಏನಾದರೂ ಬ್ಯಾನ್ ಮಾಡ್ತಾರಾ, ಕೇವಲ ಕಲ್ಲರನ್ನು ಮಾತ್ರ ನಿಷೇಧ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಮತ್ತು ಹಸಿರು ಬಟಾಣಿ ಏನಿದೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲೂ ಕೆಲವು ಕಡೆ ಇಲ್ಲ, ಅದು ಬಟಾಣಿಯಲ್ಲಿ ಬ್ಯಾನ್ ಆಗಿರುವಂಥ ಕಲರಿಂಗ್ ಏಜೆಂಟ್ ಇದೆ, ಅದನ್ನು ಯೂಸ್ ಮಾಡಿದ್ದಾರೆ. ಅದು ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಹಸಿರು ಕಲರ್ ಹೆಚ್ಚು ಬರೋದಕ್ಕೋಸ್ಕರ ಅಂದರೆ ಆ ಕಲರಿಂಗ್ ಏಜೆಂಟ್ ಉಪಯೋಗ ಮಾಡ್ತಾರೆ, ಅದು ಮಾಡಬಾರ್ದು. ಅದು ಸೊ ಅವ್ರ ಮೇಲೂ ಕೂಡ ಕೇಸ್ಗಳು ಬುಕ್ ಮಾಡಿದ್ದಾರೆ. ಹಸಿ ಬಟಾಣಿನ ಸಿಪ್ಪೆ ಬಿಡಿಸಿ ನೀವು ಆಹಾರದಲ್ಲಿ ಬಳಸಿ ಅಡುಗೆನಲ್ಲಿ ಬಳಸಿ ತಿಂದರೆ ಖಂಡಿತವಾಗೂ ಯಾವುದೇ ಹಾನಿಕಾರಕ ಇಲ್ಲ. ಬಟ್ ಆದರೆ ಈ ಹಸಿರು ಬಟಾಣಿನ ಫ್ರೋಝನ್ ಮಾಡಿ ಡೀಫ್ರೋಸ್ ಮಾಡಿ ಅದನ್ನು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡಿ ಅದನ್ನು ಆ ಪ್ರಿಸರ್ವೇಷನ್ ಜೊತೆಗೆ ಅದನ್ನು ಅಷ್ಟೇ ಬ್ರೈಟಾಗಿ ಕಾಣಿಸ್ಬೇಕು ಅಂತ ಅದಕ್ಕೆ ಮ್ಯಾಲಚೈಟ್ ಗ್ರೀನ್ ಅಂತ ಒಂದು ಫುಡ್ ಡೈ ಇದೆ. ಆ ಫುಡ್ ಡೈ ಗ್ರೀನ್ ಕಲರ್ ಬರೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಯಾವುದೇ ಫುಡ್ ಡೈ ಸ್ವೀಟ್ಸಲ್ಲೂ ಯೂಸ್ ಮಾಡ್ತಾರೆ ಗ್ರೀನ್ ಕಲರ್, ಮ್ಯಾಲಚೈಟ್ ಗ್ರೀನ್ ಅನ್ನೋದನ್ನ. ಬಟ್ ಆದರೆ ಈ ಪ್ರಮಾಣ, ಈ ಡೈ ಯೂಸ್ ಮಾಡೋ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಖಂಡಿತವಾಗೂ ಎಲ್ಲ ಫುಡ್ ಡೈಯಿಂದನೂ ಸಿಪ್ಪೆ ಸುಲಿದು ಅದನ್ನು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡೋದಕ್ಕೆ ಫ್ರೋಝನ್ ಪೀಸ್ ಅಂತ ಏನು ಸಿಗುತ್ತೆ ಪ್ಯಾಕ್ಟನ್ನು ಅದರಲ್ಲಿ ಬಳಕೆ ಮಾಡ್ತಾರೆ. ಯಾವುದೇ ಡೈ ಕಲರಿಂಗ್ ಏಜೆಂಟ್ ಇರ್ಬೋದು, ಫುಡ್ ಕಲರಿಂಗ್ ಏಜೆಂಟೇ ಇರ್ಬೋದು, ಅದ್ರ ಪ್ರಮಾಣ ಹೆಚ್ಚು ಹೆಚ್ಚು ದೇಹಕ್ಕೆ ಸೇರಿದಾಗ ಖಂಡಿತವಾಗೂ ರಿಟೆನ್ಷನ್ ಆಫ್ ಟಾಕ್ಸಿನ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಟಾಕ್ಸಿನ್ ಪ್ರಮಾಣ ಏರ್ತಾ ಹೋದರೆ ಬಳಕೆಯಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಪ್ಲಾಸ್ಟಿಕ್ ಕವರ್ ಬಳಸಿದಂತಹ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆ. ಜೊತೆಗೆ ಹಸಿರು ಬಟಾಣಿಗೆ ಬಳಸುವಂತಹ ಕಲ್ಲರ್ ಕೂಡ ಕ್ಯಾನ್ಸರ್ ಕಾರಕ ಅನ್ನೋದು ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿಯೇ ಇವತ್ತು ಹೆಲ್ತ್ ಮಿನಿಸ್ಟರ್ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದಾರೆ. ಈ ಪ್ರೆಸ್ ಮೀಟ್ನಲ್ಲಿ ಏನು ನಿರೀಕ್ಷೆ ಮಾಡಬಹುದು? ಏನಾದರೂ ಮಹತ್ವದ ಕ್ರಮಗಳ ಘೋಷಣೆ ಆಗಬಹುದಾ, ಹೇಗೆ ಅಂತ ಹೇಳಿ? ಪ್ರೇಮ್, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮುನ್ಸೂಚನೆಯನ್ನು ಆರೋಗ್ಯ ಸಚಿವರು ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರುವಂಥ ಒಂದು ಮಹತ್ವದ ಆದೇಶ ಅಂತಂದರೆ ಈಗಾಗಲೇ ಪ್ಲಾಸ್ಟಿಕ್ ಬಳಸಿ ಆಹಾರ ತಯಾರಿ ಮಾಡುವಂಥದ್ದು, ಅದರಲ್ಲಿ ಪ್ಲಾಸ್ಟಿಕ್ ಕವರನ್ನು ಬಳಸಿ ಪಾರ್ಸೆಲ್ ಕೊಡುವಂಥದ್ದು ಆಗ್ತಾ ಇದೆ. ಅದನ್ನು ಕಂಪ್ಲೀಟಾಗಿ ನಿಷೇಧ ಮಾಡುವುದಕ್ಕೆ ಅಧಿಕೃತವಾಗಿ ಆದೇಶ ಆಗುವ ಸಾಧ್ಯತೆ ಇವತ್ತು ಇರುವಂಥದ್ದು. ಮತ್ತೊಂದು ಕಡೆ ನಿಷೇಧಿತ ಕಲ್ಲರ್ಗಳನ್ನು ಬಳಕೆ ಮಾಡಿಕೊಂಡು ಹಸಿರು ಬಟಾಣಿಗಳನ್ನು ತಯಾರು ಮಾಡುವಂಥದ್ದು, ಜೊತೆಗೆ ಇನ್ನಿತರ ಪದಾರ್ಥಗಳನ್ನು ತಯಾರು ಮಾಡ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಸನ್ಸೆಟ್ ಗ್ರೀನು, ಸನ್ಸೆಟ್ ಎಲ್ಲೋ ಈ ರೀತಿಯಾದಂಥ ನಿಷೇಧಿತ ಕಲ್ಲರ್ಗಳನ್ನು ನಿಷೇಧ ಇದ್ರೂ ಕೂಡ ಅವನ್ನ ಬಳಕೆ ಮಾಡ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ದಂಡ ಎಷ್ಟು, ಜೊತೆಗೆ ಅವರಿಗೆ ಏನು ಶಿಕ್ಷೆ ಕ್ರಮ, ಮತ್ತೆ ಅವ್ರಿಗೆ ನೋಟಿಸ್ ಕೊಟ್ಟು ಕೇಸ್ ಬುಕ್ ಮಾಡೋದ್ರ ಬಗ್ಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಒಂದಷ್ಟು ಔಷಧಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಂಜೆಕ್ಷನ್ಗಳನ್ನು ನಿಷೇಧನ ಮಾಡಿದ್ರು, 9 ಇಂಜೆಕ್ಷನ್ಗಳು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಡ್ರೆಸ್ಗೆ ಸಂಬಂಧಪಟ್ಟಂತ ಡಿಟೇಲ್ಗಳನ್ನು ಇವತ್ತು ಆರೋಗ್ಯ ಸಚಿವರು ನೀಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಆರೋಗ್ಯಕ್ಕೆ ಹಾನಿಕಾರಕ ಆಗ್ತಕ್ಕಂಥ ವಿಚಾರದಲ್ಲಿ ಈಗ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಇದುವರೆಗೂ ಮಾಡಿರುವಂತಹ ಪದಾರ್ಥಗಳ ಟೆಸ್ಟ್ನಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ಗಳನ್ನು ಇವತ್ತು ಅನಾವರಣ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ. ಪ್ರಮುಖವಾಗಿ ಇಡ್ಲಿ ತಯಾರಿಕೆಯಲ್ಲಿ ಇನ್ನು ಮುಂದೆ ಪ್ಲಾಸ್ಟಿಕ್ಕನ್ನು ಬಳಸ್ತೇನೆ ಬಾಳೆ ಎಲೆ ಅಥವಾ ಕಾಟನ್ ಬಟ್ಟೆಯಲ್ಲಿ ಬಳಕೆ ಮಾಡಿಕೊಂಡು ಆಹಾರ ತಯಾರಿ ಮಾಡಬೇಕು ಅಂತೇಳಿ ಅನೌನ್ಸ್ ಮಾಡ್ತಾರೆ. ಒಂದು ವೇಳೆ ಇದೆಲ್ಲವನ್ನು ಮೀರಿದರೆ ಅವರಿಗೆ ದಂಡ ಫಿಕ್ಸ್ ಮಾಡಿ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹಲವು ನಿರ್ಧಾರಗಳನ್ನು ದಿನೇಶ್ ಗುಂಡೂರಾವ್ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಪ್ರೇಮ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ. ಮೊದಲೆಲ್ಲ ಈ ಕಬಾಬ್ ಮತ್ತೆ ಗೋಬಿ ಮಂಚೂರಿಗೆಲ್ಲ ಬಳಸ್ತಾ ಇದ್ದಂತಹ ಕಲ್ಲರ್, ಕಾಟನ್ ಕ್ಯಾಂಡಿಗೆಲ್ಲ ಬಳಸ್ತಾ ಇದ್ದ ಕಲ್ಲರ್ನ ನಿಷೇಧನೆ ಮಾಡಿದ್ರು. ಒಂದು ವೇಳೆ ಲ್ಯಾಬ್ ರಿಪೋರ್ಟು ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಬಂದರೆ ಮುಲಾಜಿಲ್ಲದೆ ಅದನ್ನು ಬ್ಯಾನ್ ಮಾಡಬೇಕು.
ಪ್ಲಾಸ್ಟಿಕ್ಕಲ್ಲಿ ಇಡ್ಲಿ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಈ ಬಟಾಣಿ ಹಸಿರು ಕಲರನ್ನು ಹಾಕ್ತಕ್ಕಂಥದ್ದು ಇವೆರಡೂ ಕೂಡ ಆರೋಗ್ಯಕ್ಕೆ ಹಾನಿಕರ ಅಂತ ಬಂದರೆ, ಬಟ್ ನನಗೆ ಆಶ್ಚರ್ಯ ಆಗೋದು ಇಷ್ಟು ದಿನ ಯಾಕೆ ಇದೆಲ್ಲ ಗಮನಕ್ಕೆ ಬಂದಿಲ್ಲ. ವರ್ಷಾನುಗಟ್ಲೆಯಿಂದ ಇವೆಲ್ಲನೂ ಯೂಸ್ ಮಾಡಿಕೊಂಡೇ ಬರ್ತಾ ಇರೋದಲ್ವಾ. ಆದರೂ ನಮ್ಮ ಆರೋಗ್ಯ ಇಲಾಖೆಯವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸದ್ಯಕ್ಕೆ. ಅದಕ್ಕೆ ಇವತ್ತು ಅವರೊಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ. ಆ ಪ್ರೆಸ್ ಮೀಟ್ನಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸ್ತಕ್ಕಂಥ ಸಾಧ್ಯತೆ ಇದೆ. ನೋಡೋಣ ಏನೇನು ರೂಲ್ಸನ್ನು ತರ್ತಾರೆ ಅಂತ.